ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಅಶ್ವಿಮಾಯಿ ಕನ್ನಡ ವ್ಲಾಗ್ಸ್. ಇದು ಅಶ್ವಿನಿ ಫ್ರಮ್ ದಾವಣಗೆರೆ. ಏನಪ್ಪ ಅಂದರೆ ತುಂಬ ದಿನ ಆಯಿತು ವ್ಲಾಗ್ಸು ಅಪ್ಲೋಡ್ ಮಾಡಿಲ್ಲ, ವೀಡಿಯೋಸು ಮಾಡೋಕ್ಕಾಗಿಲ್ಲ. ವೀಡಿಯೋಸನ್ನು ತೊಗೊಳ್ತಾಯಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಾಲ್ತಾ ಇಲ್ಲ. ಯಾಕಂದರೆ ಇವಾಗೆಲ್ಲ ಬ್ರೈಡಲ್ ಸೀಸನ್ ಸ್ಟಾರ್ಟ್ ಆಯಿತು, ಮೇಕಪ್ ಬುಕ್ಕಿಂಗ್ಸ್ ಇದ್ವು. ಸೊ ಹಂಗೆ ಅದನ್ನು ಅಟೆಂಡ್ ಮಾಡ್ತಾ ಪಾರ್ಲರು ನೋಡ್ಕೋಬೇಕು, ಅದ್ರ ಜೊತೆ ಪಾಪುನೂ ಐತಲ್ಲ, ಪಾಪುನೂ ಮನೇನು ಮೇಂಟೈನ್ ಮಾಡಬೇಕು. ಸೊ ಎಲ್ಲ ಕಡೆನೂ ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ನನಗೆ ಪ್ರೆಷರ್ ಜಾಸ್ತಿಯಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಹಂಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಾಲ್ತಾ ಇಲ್ಲ. ಸೊ ಹಂಗಾಗಿ ವೀಡಿಯೋಸು ಲೇಟಾಗಿ ಬರ್ತಾ ಇದೆ. ಏನಪ್ಪ ಅಂದರೆ ನಾನಿವಾಗ ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಸುದೀಕ್ಷಾ ಮೇಕಪ್ ಅಕಾಡೆಮಿಯಿಂದ 2 ಡೇಸ್ ಸಾರಿ ಮಾಸ್ಟರ್ ಕ್ಲಾಸ್ ಕಂಡಕ್ಟ್ ಮಾಡಿದ್ರು. ಸೊ ಅಟೆಂಡ್ ಮಾಡೋಣ ಅಂತೇಳಿ ಹೊರಟಿದ್ದೆ. ಮೇಡಮ್ ಅವರು ದಾವಣಗೆರೆಯವರಾಗಿರೋದ್ರಿಂದ ಅವ್ರ ವೆಹಿಕಲಲ್ಲೇ ಹೋಗೋಣ ಬನ್ನಿ ಅಂತೇಳಿ ಕರೆದ್ರು. ಸೊ ಹಂಗಾಗಿ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ಕೊಂತ ನಿಂತಿದ್ವಿ. ಹೋಗ್ತಾ ಇಡ್ಲಿ ಕೇಂದ್ರದಲ್ಲಿ ಇಡ್ಲಿ ತಿನ್ಕೊಂಡು ಪಾಪುನು ನಮ್ಮ ಜೊತೆಗೆ ಅರ್ಲಿ ಮಾರ್ನಿಂಗ್ ಎದ್ದಿದ್ದ. ಎದ್ಬಿಟ್ಟು ಅಮ್ಮ ನಾನು ಬರ್ತೀನಿ ಅಂತೇಳಿ ಅವರು ನಮ್ಮ ಬಾಸ್ ಜೊತೆನೇ ನಿಂತಿದ್ದ. ಸೊ ಹಂಗಾಗಿ ನಾವು ಅಲ್ಲೇ ಸರ್ಕಲಲ್ಲಿ ವೇಟ್ ಮಾಡ್ತಾ ಇದ್ವಿ, ಮ್ಯಾಮ್ ಬರ್ತಾರೆ ಅಂತೇಳಿ. ಸೊ ಅವ್ರ ವೆಹಿಕಲಲ್ಲಿ ಅವ್ರ ಸ್ಟೂಡೆಂಟ್ಸ್ ಇಬ್ಬರು ಇದ್ದರು, ಅವ್ರನ್ನೂ ಕರ್ಕೊಂಡು ನಾವು ಎಲ್ಲ ಹೊರಟ್ವಿ ಹುಬ್ಳಿ ಕಡೆಗೆ. ಏನಪ್ಪ ಅಂದರೆ ಲೈಫಲ್ಲಿ ಕಲಿಯೋದು ತುಂಬ ಇದೆ ಫ್ರೆಂಡ್ಸ್. ನಾವು ಕಲ್ತಿರೋದೇ ಇಷ್ಟೇ ಅನ್ನೋಂಗಿಲ್ಲ. ಯಾಕಂದರೆ ಡೇ ಬೈ ಡೇ ಅಪ್ಡೇಟ್ ಆಗ್ತಾನೆ ಇರುತ್ತೆ ಎಲ್ಲ ವಿಚಾರನೂ. ಅದ್ರ ಜೊತೆ ನಾವು ಅಪ್ಡೇಟ್ ಆಗ್ತಾ ಇದ್ದರೆ ಮಾತ್ರ ನಾವು ಗ್ರೋತ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ನಾವು ಕಲ್ತಿರೋದೇ ಕರೆಕ್ಟು, ನಾವು ಮಾಡ್ತಿರೋದು ಕರೆಕ್ಟ್ ಅನ್ಕೊಂತ ಹೋದರೆ ನಾವಿನ್ನೂ ಹಿಂದೆನೇ ಉಳ್ಕೊಂತೀವಿ ಹೊರತು ಮುಂದೆ ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ನನಗೇನು ಹುಬ್ಳಿ ಕಷ್ಟ ಆಗಲ್ಲ, ಯಾಕಂದರೆ ಹುಬ್ಳಿಲೇ ನಮ್ಮ ಅಕ್ಕರ ಮನೆ ಇರೋದ್ರಿಂದ ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಅಕ್ಕರ ಮನೆಗೆ ಹೋಗೋಣ ಅಂತೇಳಿ ಪ್ಲಾನ್ ಈ ಥರ ಇತ್ತು. ಸೊ ಹಂಗಾಗಿ ನಮ್ಮ ಅಕ್ಕಂಗೂ ಹೇಳಿರಲಿಲ್ಲ ಮನೆಗೆ ಹೋಗಬೇಕು ಅಂತೇಳಿ. ಫಸ್ಟ್ ಸ್ಟಾರ್ಟಿಂಗು ಮೇಡಮ್ ರಿಟರ್ನ್ ಏನಾದ್ರು ಬಂದರೆ ನಾನು ರಿಟರ್ನ್ ಬಂದು ಹೋಗೋಣ ಅಂದ್ಕೊಂಡೆ. ಆಮೇಲೆ ಮತ್ತೆ ಅವ್ರಿಲ್ಲ, ಇಲ್ಲೇ ಅವ್ರದ್ದು ಮನೆ ಐತಿ, ಇಲ್ಲೇ ಉಳ್ಕೊತೀನಿ ಅಂದರೆ. ಸೊ ಹಂಗಾಗಿ ಅಕ್ಕಂಗೆ ಫೋನ್ ಮಾಡಿದ್ದೆ, ಅಲ್ಲಿಗೆ ಬರ್ತೀನಿ ಅಂತೇಳಿ. ನಮ್ಮ ಅಕ್ಕ ಗೊತ್ತಲ್ಲ, ಮೊದಲೇ ನಾವು ಬರ್ತೀವಿ ಅಂದರೆ ಫುಲ್ ಕಾಯ್ತಾ ಇರ್ತಾಳೆ. ಸೊ ಹಂಗಾಗಿ ಅಕ್ಕನ ಮನೆಗೆ ಹೊರಟೆ. ಅಲ್ಲಿಂದ ಹುಬ್ಳಿಗೆ ಬಂದ ತಕ್ಷಣ ಫಸ್ಟ್ ಭೇಟಿಯಾಗಿದ್ದು ಸಿದ್ಧಾರೂಢ ಮಠಕ್ಕೆ ಬಂದ್ವಿ. ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಗುರುಗಳ ಆಶೀರ್ವಾದ ತಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಮ್ಯಾಮ್ ಅಕಾಡೆಮಿ ಕಡೆ. ಅವರು ಟಿಫನ್ ಯಾರೂ ತಿಂದಿರಲಿಲ್ಲ, ಬಟ್ ನಮ್ಮದೆಲ್ಲ ಟಿಫನ್ ಆಗಿತ್ತು. ಸೊ ಮ್ಯಾಮ್ ಇಲ್ಲ ಬರ್ರಿ ಕಂಪ್ನಿಗೆ ಇರಲಿ ಅಂತೇಳಿ ನನ್ನನ್ನು ಕರ್ಕೊಂಡು ಹೋದರು. ನಾನು ಟೀ ಒಂದು ತಗೊಂಡೆ, ಬಟ್ ಅವರೆಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟ್ವಿ ಅಕಾಡೆಮಿ ಕಡೆಗೆ. ಅಲ್ಲೆಲ್ಲನೂ ಸೆಟಪ್ ಎಲ್ಲ ರೆಡಿ ಆಗಿತ್ತು. ಇನ್ನೇನು ಸ್ಟೂಡೆಂಟ್ಸ್ ಅಷ್ಟೇ ಬರೋಕೆ ಟೈಮ್ ಇತ್ತು ಅಷ್ಟೇ. ಇನ್ನೇನು ಎಲ್ಲರೂ ಒಬ್ಬೊಬ್ಬರು ಬರ್ತಾಯಿದ್ರು. ನಮಗೋಸ್ಕರ ನೋಡಿ ಅಲ್ಲಿ ಗುಡ್ಡೀಸ್ ಸಮೇತ ಇಟ್ಟಿದ್ರು. ನೋಡೋಣ ನೆಕ್ಸ್ಟ್ ತೋರಿಸ್ತೀನಿ ಆ ಗುಡ್ಡೀಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಆ ಗುಡ್ಡೀಸಲ್ಲಿ ಏನೇನಿತ್ತಪ್ಪ ಅಂದರೆ ಏನು ಸಾರಿ ಬಾಕ್ಸ್ ಫೋಲ್ಡಿಂಗ್ ಮತ್ತು ಪ್ಲೇಟಿಂಗ್ ಮಾಡ್ಲಿಕ್ಕೆ ನಮ್ಗೆ ಏನೇನು ಯೂಸ್ ಆಗುತ್ತೋ ಅಷ್ಟೂ ಎಲ್ಲ ಐಟಮ್ಸ್ ಕೊಟ್ಟಿದ್ರು. ನಂಗೇನೋ ಕ್ಲಾಸು ವರ್ತ್ ಅನ್ನಿಸ್ತು. ಯಾಕಂದರೆ ಕೆಲವೊಂದು ವಿಚಾರ ಟೆಕ್ನಿಕ್ಗಳು ಗೊತ್ತಿಲ್ಲದೆ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ ಕೆಲಸ ಮಾಡ್ಬೇಕಾದ್ರೆ. ಇಷ್ಟು ಈಸಿಯಾಗಿ ಮಾಡ್ಬೋದಲ್ಲ ಅಂತೇಳಿ ನಮಗೆ ಅವರು ಕೆಲವೊಂದು ಟೆಕ್ನಿಕ್ಗಳನ್ನು ಹೇಳ್ಕೊಟ್ರು. ನೆಕ್ಸ್ಟ್ ಮಧ್ಯಾಹ್ನ ಅಲ್ಲೇ ಲಂಚ್ ಇರೋದ್ರಿಂದ ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ. ಮಾರ್ನಿಂಗು ನಾರ್ಮಲ್ ಬಾಕ್ಸ್ ಪ್ಲೇಟಿಂಗ್ ಎಲ್ಲ ಹೇಳ್ಕೊಟ್ರು. ನೆಕ್ಸ್ಟು ಮಧ್ಯಾಹ್ನ ಆ್ಯಂಗರ್ ಫೋಲ್ಡಿಂಗು ಮತ್ತು ಫ್ಲಫಿ ಪ್ಲೇಟ್ನೂ ಹೇಳ್ಕೊಟ್ರು. ಅಲ್ಲೇ ಲಂಚ್ ಪ್ರೊವೈಡ್ ಮಾಡಿದ್ರು. ಲಂಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಅಕ್ಕ ಮನೆ ಕಡೆ. ಅಕ್ಕ ಒಂದು ಮನೆ ಅಲ್ಲೇ ಇರೋದ್ರಿಂದ ನಮ್ಮ ಅಕ್ಕ ನಂದು ಅಕಾಡೆಮಿ ಹತ್ರನೇ ಬಂದು ಅಲ್ಲೇ ನನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋದ್ಲು. ಏನಪ್ಪ ಅಂದರೆ ಹುಬ್ಳಿ ಧಾರವಾಡ ನಮಗೂ ಸಿಕ್ಕಾಪಟ್ಟೆ ಒಳ್ಳೆ ರಿಲೇಷನ್ಶಿಪ್ ಇದೆ. ಯಾಕಂದರೆ ನಂಗೆ ಹುಬ್ಳಿ ಧಾರವಾಡ ಸಖತ್ತು ಪ್ರೀತಿ. ನಾನು 1 ವರ್ಷ ಮದುವೆ ಸ್ಟಾರ್ಟಿಂಗ್ ನಮ್ಮ ಹಸ್ಬೆಂಡ್ ಅಲ್ಲೇ ವರ್ಕ್ ಮಾಡ್ತಿದ್ರು ಧಾರವಾಡದಲ್ಲಿ. ಸೊ ಹಂಗಾಗಿ 1 ವರ್ಷ ಹುಬ್ಳಿ ಧಾರವಾಡ ಜಾಸ್ತಿ ಓಡಾಡಿದ್ವಿ. ಅಲ್ಲಿ ಜನ ಹೆಂಗಂದರೆ ಸಿಕ್ಕಾಪಟ್ಟೆ ಒಳ್ಳೆ ಪ್ರೀತಿ ಕೊಡ್ತಾರೆ. ನಾವು ಸ್ಟಾರ್ಟಿಂಗ್ ಹೋಗಿದ್ದೀವಿ ಅಂದ್ರೂ ನನಗೆ ಸ್ವಲ್ಪ ಭಯ ಆಗೋದು. ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ ಅವ್ರ ಮಾತೆಲ್ಲ. ಹೋಗ್ತಾ 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 ನಾನೇ ಅವ್ರಿಗೆ ಫುಲ್ ಅಡ್ಜಸ್ಟ್ ಆಗ್ಬಿಟ್ಟು ನಾನೇ ಅವ್ರ ಭಾಷೆ ಮಾತಾಡ್ತಾ ಇದ್ದೆ. ಅಷ್ಟರ ಮಟ್ಟಿಗೆ ಅವ್ರಿಗೂ ನನಗೂ ಒಳ್ಳೆ ರಿಲೇಷನ್ಶಿಪ್ ಕ್ರಿಯೇಟ್ ಆಗಿತ್ತು. ಎಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ರು ಅಕ್ಕಪಕ್ಕದವರೆಲ್ಲ. ಅವ್ರ ಸಂಬಂಧಿಕರಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ರು. ಅವ್ರಿಗೆಲ್ಲರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಯಾರಾದರೂ ಹುಬ್ಳಿ ಧಾರವಾಡದವ್ರು ಇರೋ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹುಬ್ಳಿ ಧಾರವಾಡ ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ನಾನು ಹೊರಟಿದ್ದೆ ಅಕ್ಕ ಮನೆ ಕಡೆ. ನಮ್ಮ ಅಕ್ಕ ನಾನು ಬಂದಿದ್ದೀನಿ ಅಂತೇಳಿ ವೆರೈಟೀಸ್ ಆಫ್ ನಾನ್ ವೆಜ್ ಎಲ್ಲ ಮಾಡಿದ್ಲಪ್ಪ. ಅದನ್ನೆಲ್ಲ ತಿಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ವೀಡಿಯೋಸ್ ಮಾತ್ರ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಾವು ಮಾರ್ನಿಂಗೇ ನಂಗೆ ರೊಟ್ಟಿ ಎಲ್ಲ ಮಾಡಿಕೊಟ್ಲು. ಆ ರೊಟ್ಟಿ ಅಂದ್ರೇ ಉತ್ತರ ಕರ್ನಾಟಕ ಅಂದ್ರೆ ರೊಟ್ಟಿ. ಯಾಕಂದ್ರೆ ಅವ್ರು ನೀರು ಕುಡ್ದಂಗೆ ಪಟ ಪಟ ಕೈಯೆಲ್ಲ ರೊಟ್ಟಿ ಮಾಡಿ ಅಲ್ಲೇ ಮುಗಿಸ್ಬಿಡ್ತಾರೆ. ನಾವು ರೊಟ್ಟಿ ಅಂದ್ರೇ ಒಂದು ಸ್ವಲ್ಪ ಯೋಚನೆ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರಲ್ವಲ್ಲ ಅದಕ್ಕೆ. ನೆಕ್ಸ್ಟ್ ನಾನು ಹೊರಟಿದ್ದೆ ಅಕಾಡೆಮಿ ಕಡೆ. ಅಕ್ಕ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದ್ರಿಂದ ಅವರು ಹಾಸ್ಪಿಟ್ಲಲ್ಲಿ ಹೋದರು. ನನ್ನನ್ನು ಅಕಾಡೆಮಿ ಹತ್ರ ಡ್ರಾಪ್ ಮಾಡಿ ನೆಕ್ಸ್ಟ್ ಮ್ಯಾಮ್ಗೆ ಹೇಳಿದ್ದೆ ನನಗೆ 2:30 ಮಧ್ಯಾಹ್ನ ಎಲ್ಲ ಟ್ರೈನ್ ಇದೆ ಮ್ಯಾಮ್, ನಾನು ದಾವಣಗೆರೆಗೆ ಹೋಗ್ತೀನಿ. ಯಾಕಂದರೆ ನಂದು ನೆಕ್ಸ್ಟ್ ಡೇ ಮೇಕಪ್ ಇತ್ತು. ಸೊ ಹಂಗಾಗಿ ನಾನು ಮ್ಯಾಮ್ಗೆ ಹೇಳಿದ್ದೆ ನನಗೆ ನಾರ್ಮಲ್ ಸಾರಿ ಪ್ಲೇಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಬರ್ತಿತ್ತು. ಆ್ಯಂಗರ್ ಫೋಲ್ಡಿಂಗ್ ಒಂದು ತೋರಿಸ್ಕೊಟ್ಟೆ. ಅವರು ಸರಿ ಅಂತೇಳಿ
ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು. ಇಸ್ಕೊಂಡು ನಾನು ನೆಕ್ಸ್ಟು ದಾವಣಗೆರೆ ಕಡೆ ಹೊರಟೆ ನೋಡಿ. ಧಾರವಾಡ ಹುಬ್ಳಿ ಅಂತ ಹೇಳಿ ಹೇಳಿ ನಮ್ಮ ದಾವಣಗೆರೆ ಬರ್ತಾನೆ ಇಲ್ಲ. ಆ ಥರ ನಮಗೂ ಧಾರವಾಡ ಹುಬ್ಳಿ ಅಂದರೆ ಪ್ರೀತಿ. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.